ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಇನ್ ಒನ್. ಇವತ್ತು ನಾವು ಬೂತಾಯಿ ಮೀನು ತಗೊಂಡು ಫ್ರೈ ಮಾಡೋಣ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನೊಂದು 8 ಬೂತಾಯಿ ಮೀನನ್ನು ಕ್ಲೀನಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ನಾನು ಈ ಒಳಗಡೆ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕಿವಾಗ ಮಸಾಲೆನ ಸೇರಿಸ್ಕೊಳ್ಳೋಣ. ನಾನಕ್ಕೆ ಫಿಶ್ ಫ್ರೈ ಮಸಾಲಾನ ಹಾಕ್ತಿದ್ದೀನಿ. ಒಂದು ಪ್ಯಾಕೆಟ್ ಫಿಶ್ ಫ್ರೈ ಮಸಾಲಾನ ಪೂರ್ತಿ ನಾನು ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಇವಾಗ ಒಂದು ಮೊಟ್ಟೆ ಒಡೆದು ಹಾಕ್ತೇನೆ. ಬೇಕಿದ್ರೆ ನೀವು ಎಕ್ಸ್ಟ್ರಾ ಟೇಸ್ಟಿಗೆ ಗರಂ ಮಸಾಲಾನ ಆ್ಯಡ್ ಮಾಡ್ಕೋಬೋದು. ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಹಾಕ್ಕೊಳ್ತೇನೆ. ಸ್ವಲ್ಪ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತೀನಿ. ಪೆಪ್ಪರ್ ಪೌಡರನ್ನು ಹಾಕಿ ನಾನು ಇದಕ್ಕೆ ಒಂದು ಮೊಟ್ಟೆನ ಒಡೆದು ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಒಂದು ಮೊಟ್ಟೆನ ಒಡೆದು ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಯಾಕಂದರೆ ಮೀನು ಸ್ವಲ್ಪ ಉಪ್ಪಿರ್ತದೆ ಆಲ್ರೆಡಿ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನು. ಇದನ್ನು ನೀಟಾಗಿ ಮಸಾಲೆನ ಮೊಟ್ಟೆ ಮಿಕ್ಸ್ ಮಾಡಿ ಕರೆಕ್ಟಾಗಿ ಕಲಸಿಟ್ಕೋಬೇಕು. ನನಗೆ ಮಸಾಲೆಯಲ್ಲಿ ಇದ್ದ ಖಾರ ಸಾಕಾಗೋದಿಲ್ಲ, ನನಗೆ ಸ್ವಲ್ಪ ಖಾರ ಜಾಸ್ತಿ ತಿಂತೇನೆ. ಹಾಗಾಗಿ ನಾನು ಸ್ವಲ್ಪ ಖಾರನ ಇದಕ್ಕೆ ಸೇರಿಸ್ಕೊಳ್ತೇನೆ. ನೀವು ಖಾರ ಕಡಿಮೆ ತಿನ್ನೋರಾದರೆ ನಿಮಗಿದು ಕರೆಕ್ಟಾಗಿರ್ತದೆ. ನಾನು ಸ್ವಲ್ಪ ಮೇಲುಗಡೆ ಖಾರನ ಹಾಕ್ಕೊಳ್ತೇನೆ. ಖಾರನ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೇನೆ ನಾನು ಇದಕ್ಕೆ ಯಾವುದೇ ರೀತಿ ಕಲರನ್ನು ಹಾಕಲಿಲ್ಲ. ನಾನು ಕಲರ್ ಇಲ್ಲದೆ ಹಾಗೆ ಮಾಡ್ತಿದ್ದೀನಿ. ಈಗ ಇದು ಖಾರ ಎಲ್ಲ ಮಿಕ್ಸ್ ಮಾಡಿ ಆಗಿದೆ. ಮೀನಿಗೆ ಈಗ ಮಸಾಲೆಯನ್ನು ಹಚ್ಚೋಣ. ಮೀನನ್ನು ನಾನು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ 2 ಸೈಡಲ್ಲಿ ಇದಕ್ಕೆ ಮೇಲ್ಗಡೆ ಮಸಾಲೆನ ಹಚ್ಚಿದರೆ ಆಯಿತು. ಒಳಗಡೆ ಸಹ ಹಚ್ಚಬೇಕು. ಈ ಒಳಗಡೆ ಓಪನ್ ಇರುತ್ತಲ್ಲ, ಅದೆಲ್ಲ ಹಚ್ಚಬೇಕು. ಹೀಗೆ ಇವಾಗ ನಾನು ಎಲ್ಲನೂ ಹೀಗೆ ಹಚ್ಕೊಳ್ತೇನೆ. ಈ ಒಳಗಡೆ ಪೂರ್ತಿ ಹಚ್ಕೋಬೇಕು ಮಸಾಲೆನ. ನೋಡಿ, ಹೀಗೆ ಮಸಾಲೆನ ಹಚ್ಕೋಬೇಕು ಎಲ್ಲದಕ್ಕೂ. ಹೀಗೆ ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಅಂದರೆ ಮಸಾಲೆ ಎಲ್ಲ ಹೀರ್ಕೋಬೇಕಲ್ಲ ಮೀನು. ಹೀರ್ಕೊಂಡು ಆದಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದು ಇವಾಗ 10 ನಿಮಿಷ ಆಗಿದೆ. ಇದನ್ನು ಇವಾಗ ಫ್ರೈ ಮಾಡೋಣ. ನಾನು ಹಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಇದನ್ನು ಇವಾಗ ಒಂದೊಂದಾಗಿ ಹಾಕ್ತೇನೆ. ಇದು ಇವಾಗ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ. ಇದು ಇವಾಗ ಒಂದು ಸೈಡಿಂದ ಬೆಂದಿದೆ, ಇನ್ನೊಂದು ಸೈಡಿಂದ ತಿರುಗಿಸಿ ಹಾಕ್ತೇನೆ.
ನೋಡಿ ಫ್ರೆಂಡ್ಸ್, ಇದು ಎರಡು ಕಡೆಯಿಂದ ಬೆಂದಿದೆ. ಇದು ಇವಾಗ ಎರಡು ಸೈಡಲ್ಲಿ ಫ್ರೈ ಆಗಿದೆ. ನಾನಿವಾಗ ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೇನೆ. ಇವುಗಳನ್ನು ಹಾಗೆ ಫ್ರೈ ಮಾಡ್ಕೊತೇನೆ. ನೋಡಿ, ಉಳಿದದ್ದನ್ನು ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೇನೆ. ಹೇಗೆ ಅದು ಕಟ್ ಮಾಡಿದಲ್ಲಿ ಹೇಗೆ ಮಸಾಲೆ ಎಲ್ಲ ಒಳಗಡೆ ಹೋಗಿದೆ ನೋಡಿ ಎಲ್ಲದರಲ್ಲೂ. ಇವಾಗ ಇದನ್ನು ಸಹ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೇನೆ ನಾನು. ನೋಡಿ, ನಾನು ಇವಾಗ ಎಲ್ಲವನ್ನು ಫ್ರೈ ಮಾಡಿಟ್ಕೊಂಡಿದ್ದೀನಿ. ಟೇಸ್ಟ್ ನೋಡೋಣ ಹೆಂಗಿತ್ತಂತ. ನೋಡೋಣ ಇದ್ರ ಟೇಸ್ಟ್ ಹೆಂಗಿತ್ತಂತ. ನೋಡಿ ಎಲ್ಲ ಎಷ್ಟು ಬೆಂದಿದೆ ಇದು. ಈಗ ನೀವು ಹೀಗೆ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ, ಆಯಿತಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.